ಶಾಸಕ ಗಣೇಶ್ ಹುಕ್ಕೇರಿಯವರ 47ನೇ ಹುಟ್ಟುಹಬ್ಬದ ನಿಮಿತ್ತ 24ರಂದು ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಣೆ. ಚಿಕ್ಕೋಡಿ ಪಟ್ಟಣದ ಪರಾಟಿ ನಾಗಲಿಂಗೇಶ್ವರ ಕಲ್ಯಾಣ ಮಂಟಪದಲ್ಲಿ ದಿನಾಂಕ 24ರಂದು ಮುಂಜಾನೆ 10 ಗಂಟೆಗೆ ಚಿಕ್ಕೋಡಿ ಸದಳಗ್ಗ ಮತಕ್ಷೇತ್ರದ ಶಾಸಕರಾದ ಗಣೇಶ್ ಹುಕ್ಕೇರಿಯವರ 47ನೇ ಹುಟ್ಟುಹಬ್ಬದ ಪ್ರಯುಕ್ತ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ 2,000 ಮಕ್ಕಳಿಗೆ ಶಾಲಾ ಬ್ಯಾಗ್ ವಿತರಣೆ ಮಾಡಲಾಗುವುದು ಎಂದು ಮಾಜಿ ಪುರಸಭೆ ಅಧ್ಯಕ್ಷರಾದ ಪ್ರಭಾಕರ್ ಕೋರೆಯವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷರು ರಾದ್ ಇರ್ಫಾನ್ ಬೇಪಾರಿ, ಪುರಸಭೆ ಸದಸ್ಯರಾದ ರಾಮಮನೆ ಶಬೀರ್ ಜಮಾದಾರ್, ಮುಖಂಡರುಗಳಾದ ವರ್ಧಮಾನ್ ಸದಲಗೆ, ಬಾಬು ಸಮತಶೆಟ್ಟಿ, ಮುದ್ದಾಸ್ತರ ಜಮಾದಾರ್, ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು. 24 ತಾರೀಕು ಗಣೇಶನ ಬರ್ತಡೇ ಅದ ಮತ್ತು ಸ್ವೈಟನಾಗಪ್ಪ ಗುಡಿ ಹಾಲ್ನಲ್ಲಿ ಚಿಕ್ಕೋಡಿ ಮತ್ತು ಸದಲಗ ಮತಕ್ಷೇತ್ರದಲ್ಲಿ ಜನ ಹೆಚ್ಚಿನ ಸಂಖ್ಯೆದಾಗ ಬಂದು ಅದು ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಂತ ವಿನಂತಿ. ಅದು ಅನೇಕ ಕಾರ್ಯಕ್ರಮಗಳನ್ನು ಬ್ಯಾಗ್ ವಿತರಣೆ ಆಗಲಿ, ಶಾಲೆ ಹುಡುಗರಿಗೆ ಜೊತೆಗೆ ಗಿಡ ಹಚ್ಚೋ ಕಾರ್ಯಕ್ರಮ, ಅನೇಕ ಕಾರ್ಯಕ್ರಮ ನಾವು ಹಾಕೊಂಡು ಆಮೇಲೆ ಒಂದು ಕನಿಷ್ಠ ಒಂದು 5,000 ಜನರು ಊಟನೂ ಮಾಡಿಸಿದ್ವಿ. ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಶೋಭೆ ತರಬೇಕಂತ ನಮ್ಮ ಕಳ್ಕೊಂಡಿದ್ದೀವಿ. ಶ್ರೀ ಗಣೇಶ ದೇವರ ಒಂದು ಅತಿ ದೊಡ್ಡ ಪ್ರಮಾಣದಲ್ಲಿ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಇಲ್ಲಿಯ ಸ್ಥಳೀಯ ನಾಗಲಿಂಗೇಶ್ವರ ದೇವಸ್ಥಾನ ಪಟ್ಟಿ ನಾಗಪ್ಪ ಕಲ್ಯಾಣ ಮಂಟಪದಲ್ಲಿ ಜರುಗಿಸುವ ನಾವು ಯೋಚಿಸಿದ್ದೇವೆ. ಅದರಂತೆ ಈ ಕಾರ್ಯಕ್ರಮದಲ್ಲಿ ಶ್ರೀ ಸಂಪಾದನಾ ಚರ್ಮೂರ್ತಿ ಮಠ ಶ್ರೀಗಳಾದವರು ಆಗಮಿಸಿರುತ್ತಾರೆ. ಅದರಂತೆ ಸನ್ಮಾನ ಶ್ರೀ ಜೋಳ್ಕೊಳ್ಳಿ ಶ್ರೀಗಳು ಇದರಲ್ಲಿ ಆಗಮಿಸಿದ್ದಾರೆ. ಮತ್ತು ಎಲ್ಲ ತಾಲೂಕಾ ಪಂಚಾಯತಿ, ಜಿಲ್ಲಾ ಪರಿಷತ್ ಎಲ್ಲ ಮಾಜಿಗಳು, ಪ್ರಮುಖರು, ನಮ್ಮ ಕ್ಷೇತ್ರದ ಎಲ್ಲ ಮುಖಂಡರು ಉಪಸ್ಥಿತರಿರ್ತಾರೆ. ಈ ಸಮಾವೇಶದಲ್ಲಿ 4ರಿಂದ 5,000 ಜನರು ಕೂಡಿಸುವ ಸಾಮರ್ಥ್ಯವನ್ನು ನಾವು ಈಗಾಗಲೇ ಯೋಜಿಸಿದ್ದೇವೆ. ಈಗಾಗಲೇ ನಾವು ಅದು ಆಯೋಜನೆ ಸಲುವಾಗಿ ನಿನ್ನೆ ಮೀಟಿಂಗ್ ಕರೆದಾಗ ಸಾಕಷ್ಟು ಜನರು ಬರುವ ಸಾಧ್ಯತೆ ಇದೆ. ಅದಲ್ಲದೆ ಸನ್ಮಾನ್ಯ ಶ್ರೀ ಗಣೇಶನ ಹುಕ್ಕೇರಿಯವರ ಅಂಗವಾಗಿ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಚಿಕ್ಕೋಡಿ ಮತ್ತು ಸದಲ ಕ್ಷೇತ್ರದ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು, ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಒಂದು ಬ್ಯಾಗ್ ವಿತರಣೆ ನಾವು ಒಂದು ವ್ಯವಸ್ಥೆ ಮಾಡಲಿಕ್ಕೆ ನಾವು ನಿರ್ಣಯ ತಗೊಂಡಿವಿ. ಅದರಂತೆ 2ರಿಂದ 3,000 ವಿದ್ಯಾರ್ಥಿನಿಯರು ಬ್ಯಾಗ್ ವ್ಯವಸ್ಥೆ ನಾವು ವಿದ್ಯಾರ್ಥಿನಿಗಳನ್ನು ಕಾಲೇಜ್ ಒಂದು ಬ್ಯಾಗ್ ವಿತರಣೆ ನಾವು. ಅದು ಅಲ್ಲದೆ ಪಡಿ ನಾಗಪ್ಪ ಆವರಣದಲ್ಲಿ ಸಸಿ ನೆಡುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಎಲ್ಲ ನಮ್ಮ ಕ್ಷೇತ್ರದ ಚಿಕ್ಕೋಡಿ ಮತ್ತು ಸದರ ಕ್ಷೇತ್ರದ ಎಲ್ಲ ಮುಖಂಡರಾಗಲಿ ಕಾರ್ಯಕರ್ತರಾಗಲಿ ಬರುವ 23 ತಾರೀಕು 11 ಗಂಟೆಗೆ ಅಲ್ಲಿ ಆಯೋಜನೆ ಪಟ್ಟಿನಾಗಪ್ಪದಲ್ಲಿ ನಾವು ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಆಗಮಿಸುವಂತೆ ವಿನಂತಿ ಮಾಡಿ ಈ ಪತ್ರಿಕಾಗೋಷ್ಠಿಯನ್ನು ನಾವು ಮುಗಿಸುತ್ತೇವೆ.